ಲೋಕಸಭಾ ಚುನಾವಣೆಗೆ ಇನ್ನೇನು ಕೇವಲ ಬೆರಳೆಣಿಕೆ ತಿಂಗಳಷ್ಟು ಅಥವಾ ದಿನಗಳಷ್ಟು ಮಾತ್ರ ಬಾಕಿ ಇದೆ. ಹೀಗಿರುವಾಗ ಎಲೆಕ್ಷನ್ ಮಾಸ್ಟರ್ ಅಂತಲೇ ಕರೆಸಿಕೊಳ್ಳೋ ಅಮಿತ್ ಶಾ ಡೆಲ್ಲಿಯಿಂದ ರಾಜ್ಯಕ್ಕೆ ಬಂದಾಗಿದೆ. ಮೈಸೂರು ಭಾಗಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಸಿಎಂ ಸಿದ್ದರಾಮಯ್ಯ ತವರೂರಿನಿಂದಲೇ ಕರ್ನಾಟಕ ಲೋಕಸಭಾ ಚುನಾವಣೆಯ ಪಾಂಚಜನ್ಯವನ್ನು ಮೊಳಗಿಸಲಿದ್ದಾರೆ. ಸುತ್ತೂರು ಮಠದ ಕಾರ್ಯಕ್ರಮಕ್ಕೆ ಅಂತ ಗೃಹ ಸಚಿವ ಅಮಿತ್ ಶಾ ಅವರು ಮೈಸೂರಿಗೆ ಬಂದಿದ್ರು ಕೂಡ ಆ ಕಾರ್ಯಕ್ರಮ ಮುಗಿಸಿ ಹಾಗೆ ವಾಪಸ್ ಹೋಗ್ತಿಲ್ಲ. ಬದಲಾಗಿ ಕರ್ನಾಟಕ ಲೋಕಸಭಾ ಕ್ಷೇತ್ರಗಳ ವಿಚಾರದಲ್ಲಿ ರಣತಂತ್ರ ಹೆಣೆಯುವ ಕಾರ್ಯ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಹಳೆ ಮೈಸೂರು ಭಾಗದ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಕ್ಷೇತ್ರಗಳ ಪಿಚ್ ಸ್ಟಡಿ ಮಾಡ್ತಾರೆ. ಈ ಮೂಲಕ ಸಿದ್ದರಾಮಯ್ಯ ಅವರ ಮೈಸೂರು ಭಾಗವೇ ತಮ್ಮ ಫಸ್ಟ್ ಟಾರ್ಗೆಟ್ ಅನ್ನೋ ಮೆಸೇಜ್ ರವಾನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 4 ಕ್ಷೇತ್ರಗಳಲ್ಲಿ 3 ಕ್ಷೇತ್ರ ಬಿಜೆಪಿಯ ಗೆಲುವಿನ ಮಂದಹಾಸ ಬೀರಿತು ಬಿಜೆಪಿ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭಾಗದಲ್ಲಿ ದೊಡ್ಡ ಮಟ್ಟದ ಲಾಸ್ ಅನುಭವಿಸಿತ್ತು. ಹೀಗಾಗಿ ಈ ಕ್ಷೇತ್ರದಲ್ಲಿ ಮತ್ತೆ ಬಿಜೆಪಿ ಗೆಲ್ಲಿಸಿ ಸಿಎಂಗೆ ತವರು ಜಿಲ್ಲೆಯಲ್ಲೇ ಅಥವಾ ತವರು ಭಾಗದಲ್ಲೇ ಮುಖಭಂಗ ಮಾಡುವ ನಿಟ್ಟಿನಲ್ಲಿ ಈ ರಣತಂತ್ರ ತಯಾರಿಗಾಗಿ ಸಭೆ ಮಾಡಲಿದ್ದಾರೆ. ಮೈಸೂರು ಭಾಗದ, ಅದರಲ್ಲೂ ಮೈಸೂರು ಕೊಡಗು ಕ್ಷೇತ್ರದ ಬಗ್ಗೆ ಹೆಚ್ಚಿನ ಚರ್ಚೆ ನಡೆಯುತ್ತೆ. ಆಲ್ರೆಡಿ ಅಲ್ಲಿ ಮೈಸೂರು ಕೊಡಗು ಅಂದಾಗ ಹಾಲಿ ಸಂಸದರು ಬಿಜೆಪಿಯಲ್ಲೇ ಇದ್ದಾರೆ. ಪ್ರತಾಪ್ ಸಿಂಹ ಎದುರಾಳಿ ಯಾರನ್ನ ಆಗ್ತಾರೆ ಅಂತ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಟೆನ್ಷನ್ ಇದೆ ಬಿಟ್ರೆ, ಬಟ್ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದ ಭಾಗದಿಂದಲೇ ಇವರು ಇದೆಲ್ಲದಕ್ಕೂ ಒಂದು ರೀತಿ ಎಂಟ್ರಿ ಕೊಡ್ತಾ ಇರುವಂಥದ್ದು. ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಇದರಲ್ಲೂ ಕೂಡ ಕಳೆದ ಬಾರಿಯಂತೆ 28ಕ್ಕೆ 25 ಕ್ಷೇತ್ರವನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು. MP ಎಲೆಕ್ಷನ್ನಲ್ಲಿ, ವಿಧಾನಸಭೆ ಬಿಡಿ ಪಕ್ಕಕ್ಕಿಡೋಣ, MP ಎಲೆಕ್ಷನ್ನಲ್ಲಿ ಈ ಸಲವೂ ಕೂಡ ಅಂಥದ್ದೇ ತಂತ್ರಗಾರಿಕೆಯನ್ನು ಹೆಣಿತಾರೆ ಅಮಿತ್ ಶಾ ಅವರು ಅಂತ. ಈಗ ಆಲ್ರೆಡಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಂಗ್ ಲೀಡರ್ನ ಮಾಡಿದ್ದಾರೆ. ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಅವರು. ಈ ಬೆನ್ನಲ್ಲೇ ಇದೀಗ ಮೈಸೂರಿಗೆ ಬಂದಂಥವರು ಕೇವಲ ಕಾರ್ಯಕ್ರಮ ಮುಗಿಸಿ ವಾಪಸ್ ಹೋಗ್ತಿಲ್ಲ. ಕೆಲವೊಂದು ವಿಚಾರಗಳು ಚರ್ಚೆ ಆಗಲೇಬೇಕು. ಅದು ಅಲ್ಲದೆ ಮೈತ್ರಿ ಬೇರೆ ಮಾಡ್ಕೊಂಡಿದ್ದಾರಲ್ಲ, ಒಕ್ಕಲಿಗ ಒಂದು ಜಾತಿ ಬೆಂಬಲ ಅನ್ನುವಂಥದ್ದು ಆ ಭಾಗದಲ್ಲಿ ಹೆಚ್ಚಿಗೆ ಇದೆ. ಹೀಗಿರುವಾಗ ಮೈತ್ರಿ ಕುಮಾರಸ್ವಾಮಿ ಅವರ JDS ಪಕ್ಷದೊಂದಿಗೆ ಅವ್ರಿಗೆ ಎಷ್ಟು ಕೊಡಬೇಕು, ಈಗ ಮಂಡ್ಯ ನಾವೇ ಇಟ್ಕೊಳ್ಳೋಣ, ಹಾಸನನೂ ನಾವೇ ಇಟ್ಕೊಳ್ಳೋಣ ಅನ್ನುವಂತಹ ಚರ್ಚೆ ಬಿಜೆಪಿ ಕಾರ್ಯಕರ್ತರಲ್ಲಿ ಓಡ್ತಾ ಇರುವಾಗ ಒಂದು ಪಿಚ್ ಸ್ಟಡಿ ಮಾಡ್ತಾರೆ. ನಾವು ಯಾವ್ದು ಇಟ್ಕೊಂಡ್ರೆ ಒಳ್ಳೇದು, ಅವರಿಗೆ ಯಾವುದನ್ನ ಕೊಡ್ಬೋದು, ಎಷ್ಟು ಕ್ಷೇತ್ರಗಳನ್ನು ಕೊಡ್ಬೋದು. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇದ್ರೂ ಕೂಡ MP ಕ್ಷೇತ್ರದಲ್ಲಿ ಅವ್ರಿಗೇನು ವರ್ಕೌಟ್ ಆಗಿರ್ಲಿಲ್ವಲ್ಲ ಅದು. ಹಾಗಾಗಿ ಏನು ಮಾಡ್ಬೋದು ಅಂತ ತಂತ್ರಗಾರಿಕೆ. ಬಿಜೆಪಿಯ ರಾಜಕೀಯ ಚಾಣಕ್ಯ ಅಮಿತ್ ಶಾ ಮೈಸೂರಿನಲ್ಲಿ ಅತ್ಯಂತ ಪ್ರಮುಖವಾದಂತಹ ಸಭೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಅಮಿತ್ ಶಾ ಅವರ ಭೇಟಿ ಜೊತೆಗೆ ಅಮಿತ್ ಶಾ ಅವರು ನಡೆಸ್ತಾ ಇರುವಂತಹ ಸಭೆಗಳು ದೊಡ್ಡ ಮಟ್ಟದಲ್ಲಿ, ಅಂದರೆ ಬಿಜೆಪಿ ವಲಯದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಈ ಒಂದು ಹಳೆ ಮೈಸೂರು ಭಾಗದ ಸಭೆಗಳು ಅಂದರೆ ಯಾವ್ಯಾವ ಕ್ಷೇತ್ರದ ಸಭೆ ನಡೆಯುವುದು? ನಮ್ಮ ಪಕ್ಷದ ಹಿರಿಯರು, ಮಾನ್ಯ ಗೃಹ ಸಚಿವರು, ದೇಶದ ರಾಜಕಾರಣದಲ್ಲಿ ಚಾಣಕ್ಯರೆಂದೇ ಖ್ಯಾತಿಯಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾಜಿಯವರು ತಾಯಿ ಚಾಮುಂಡಿಯ ದರ್ಶನವನ್ನು ಪಡೆದುಕೊಂಡು ತದನಂತರ ಸುತ್ತೂರು ಜಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತದನಂತರ ಮೈಸೂರಿನಲ್ಲಿ ನಮ್ಮ 4 ಲೋಕಸಭಾ ಕ್ಷೇತ್ರ ಅಂದರೆ ಕ್ಲಸ್ಟರ್ನ ಒಂದು ಪ್ರಮುಖರ ಸಭೆನೂ ಕೂಡ ನಾವು ಕರೆದಿದ್ದೇವೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಅನೇಕ ಚುನಾವಣೆಯ ತಂತ್ರಗಾರಿಕೆ ಮತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ. ತದನಂತರ ನಮ್ಮ ರಾಜ್ಯದ ಹಿರಿಯರ ಒಂದು ಕೋರ್ ಕಮಿಟಿ ಬೈಠಕ್ ಕೂಡ ನಡೀತದೆ. ಅದರಲ್ಲೂ ಕೂಡ ರಾಜ್ಯದ ಪರಿಸ್ಥಿತಿ ಬಗ್ಗೆ ಕೂಡ ಅವಲೋಕನ ಆಗ್ತದೆ. ಅಲ್ಲ, ಅಂದರೆ ಆಕಾಂಕ್ಷಿಗಳ ಬಳಿಯಲ್ಲೂ ಕೂಡ ಮಾಹಿತಿ ಪಡೆಯುವಂಥದ್ದು ಇದೆಲ್ಲದೂ ಕೂಡ ಇಲ್ಲ. ಒಟ್ಟಾರೆಯಾಗಿ ನಮ್ಮ ಚುನಾವಣೆಯ ತಂತ್ರಗಾರಿಕೆ ಏನಿರಬೇಕು, ಅಭ್ಯರ್ಥಿಗಳ ಬಗ್ಗೆ ಏನು ಚರ್ಚೆ ಆಗೋದಿಲ್ಲ. ಚುನಾವಣೆ ಗೆಲ್ಲೋ ನಿಟ್ಟಿನಲ್ಲಿ ನಮ್ಮ ತಂತ್ರಗಾರಿಕೆ ಯಾವ ನಿಟ್ಟಿನಲ್ಲಿ ಇರಬೇಕು, ಎಲ್ಲ ವಿಚಾರಗಳು ಚರ್ಚೆ ಆಗ್ತದೆ. ಯಾಕೆಂದರೆ ಪ್ರಮುಖವಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲೂ ಕೂಡ ಬಿಜೆಪಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿತ್ತು. ವಿಧಾನಸಭಾ ಚುನಾವಣೆಯಲ್ಲಿ ಆ ಪರ್ಫಾರ್ಮೆನ್ಸ್ ತುಂಬ ಕೆಳಮಟ್ಟಕ್ಕೆ ಇಳಿತು. ಅದ್ರ ಬಗ್ಗೆ ಸುದೀರ್ಘವಾದಂಥ ಚರ್ಚೆಗಳು ಎಲ್ಲಿ ತಪ್ಪಾಗಿದ್ದಾವೆ ಎನ್ನುವಂಥದ್ದು. ಇಲ್ಲ, ವಿಧಾನಸಭಾ ಚುನಾವಣೆ ಮುಗಿದಿಗಾಗಲೇ 8 ತಿಂಗಳು ಕಳೆದಿದೆ. ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ತಕ್ಕಂಥದ್ದೇನಿಲ್ಲ. ಅಲ್ಲಿಗೆ ಈ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ನಡೀತಾ ಇರುವಂಥ ಮೊದಲ ಸಭೆ. ನಿಶ್ಚಿತವಾಗಿ ಅಮಿತ್ ಶಾಜಿಯವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ, ಅದು ಕೂಡ ಮೈಸೂರಿನಲ್ಲಿ ಈ ಭಾಗದಲ್ಲಿ ಪಕ್ಷವನ್ನು ಬಲಪಡಿಸ್ತಕ್ಕಂಥದ್ದು ಮತ್ತು ಚುನಾವಣೆಯ ಒಂದು ಸವಾಲನ್ನು ಹೇಗೆ ಸ್ವೀಕಾರ ಮಾಡಬೇಕು ಈ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗಿದೆ. ಈಗ ರಾಜ್ಯಸಭಾ ಚುನಾವಣೆಯ ಸಂದರ್ಭದ ಟಿಕೆಟ್ಗಳ ಬಗ್ಗೆ ಕೂಡ ಈಗಾಗಲೇ ಆಕಾಂಕ್ಷಿಗಳ ಪಟ್ಟಿಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವ್ರನ್ನ ನೆನ್ನೆ ತಲುಪಿಸಿದ್ದೇನೆ.
ಆ ವಿಚಾರವೂ ಸಹ ಚರ್ಚೆ ಆಗ್ತದೆ ಅಮಿತ್ ಶಾಜಿ ಅವ್ರ ಜೊತೆ. ಯಾಕಂದರೆ ಈಗ ಮೈತ್ರಿ ಆಗಿದ್ದೀರಿ, ಜೆ ಡಿ ಎಸ್ ಜೊತೆಗೆ ಅಧಿಕೃತವಾಗಿ ಮೈತ್ರಿ ಆಗಿದ್ದೀರಿ, ಸ್ಥಾನಗಳ ಬಿಟ್ಟುಕೊಡುವಂಥ ವಿಚಾರದಲ್ಲೂ ಕೂಡ ನಿಮ್ಮಂಥ ಪ್ರಮುಖ ನಾಯಕರುಗಳ ಜೊತೆಗೂ ಕೂಡ ಸಮಾಲೋಚನೆ ಅಜೆಂಡಾದಲ್ಲಿ. ನೋಡಿ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಧ್ಯೆ ಯಾವ ರೀತಿ ಹೊಂದಾಣಿಕೆ, ಎಷ್ಟು ಸ್ಥಾನಗಳನ್ನು ಬಿಟ್ಟುಕೊಡ್ಬೇಕು, ಅದೆಲ್ಲದ ಪಕ್ಷದ ರಾಷ್ಟ್ರೀಯ ವರಿಷ್ಠರು ಮತ್ತು ನಾವೆಲ್ಲರೂ ಕೂತು ಚರ್ಚೆನ ಮಾಡ್ತೇವೆ. ಇವಾಗೇನು ಚರ್ಚೆ ಇಲ್ಲ, ಆದರೆ ಯಾವುದೇ ಸಮಸ್ಯೆನೂ ಕೂಡ ಇಲ್ಲ, ಎಲ್ಲವೂ ಕೂಡ ಸುಸೂತ್ರವಾಗಿ ಬಗೆಹರಿತದೆ. ಆ ರೀತಿ ಯಾವುದೋ ಒಂದು ಸಮಸ್ಯೆ ಇಲ್ಲ, ಅದ್ರ ಕೂತು ಚರ್ಚೆ ಮಾಡಿ ತೀರ್ಮಾನ ಆಗ್ತದೆ. ಇದು ಬಿ ವೈ ವಿಜಯೇಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.